ನರಸೀಪುರ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆ ಬೆಂಬಲಿಸಿ ಕಾಂಗ್ರೆಸ್ ಪ್ರತಿಭಟನೆ ವಿರೋಧಿಸಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿ ಕುರಿತು ಸದಾನಂದ್ ಮಾತನಾಡಿ, ಕೂಲಿ ಕಾರ್ಮಿಕರ ಹಣ ನೇರವಾಗಿ ಅವರ ಖಾತೆಗೆ ಜಮಾ ಆಗಲು ಮಾಡಿರುವಂತಹ ಉತ್ತಮ ಯೋಜನೆ ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಯೋಜನೆ. ಕಾಮಗಾರಿಯಲ್ಲಿ ಭ್ರಷ್ಟಾಚಾರವನ್ನು ಕಡಿವಾಣ ಹಾಕಲು ಮಾಡಿರುವ ಯೋಜನೆಯನ್ನು 100 ದಿನಗಳಿಂದ 125 ದಿನಗಳಿಗೆ ಏರಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದವರು ತಮ್ಮ ಭ್ರಷ್ಟಾಚಾರದ ಹುಳುಕನ್ನು ಮುಚ್ಚಿಕೊಳ್ಳಲು ಯೋಜನೆಯನ್ನು ನಿರಾಕರಿಸುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸದಾನಂದ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ದಯಾನಂದ್ ಪಟೇಲ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ವೆಂಕಟಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಚಂದ್ರ, ತಾಲೂಕು ಘಟಕದ ಅಧ್ಯಕ್ಷ ಸತ್ಯರಾಜ್ ಶಿವಕುಮಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏನೇ ಪರ ವಿರೋಧ ಇದ್ರೂ ಕೂಡ ಒಂದು ಕಾಯ್ದೆ ಜಾರಿಯಾಗಬೇಕಾದ್ರೆ ಅದು ವಿಸ್ತೃತವಾಗಿ ಚರ್ಚೆಯಾಗಿ ಸದನದಲ್ಲಿ ಪಾಸ್ ಆಗ್ತವೆ. ಈಗಾಗಲೇ ರಾಜ್ಯಸಭೆ ಮತ್ತೆ ಲೋಕಸಭೆ ಎರಡರಲ್ಲೂ ಕೂಡ ಅದು ಅಂಕಿತವನ್ನ ಆದ್ಮೇಲೆ ಅದು ರಾಷ್ಟ್ರಪತಿಗಳು ಕೂಡ ಅದಕ್ಕೆ ಮುದ್ರೆಯನ್ನು ಹಾಕಿದ್ದಾರೆ. ಇದರ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ಒಂದು ವಿಶೇಷ ಅಧಿವೇಶನವನ್ನ ಕರೆದು ರಾಜ್ಯದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ಇದ್ರೂ ಕೂಡ ಇದಕ್ಕೋಸ್ಕರನೇ ಒಂದು ಅಧಿವೇಶನವನ್ನ ಕರೆದು ಚರ್ಚೆ ಮಾಡ್ತಾರೆ ಅಂದ್ರೆ ಅವರಿಗೆ ಇದರಿಂದ ಆಗುವಂತ ನಷ್ಟ ಎಷ್ಟಿದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಹಿಂದೆ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಷ್ಟೆಷ್ಟು ಅಕ್ರಮ ನಡೆದಿದೆ, ಕಾಮಗಾರಿಗಳು ನಡೆದನೆ ಬಿಲ್ಲನ್ನ ಪಾಸ್ ಮಾಡ್ಕೊಂಡಿರುವಂತಹ ಸುಮಾರು ಉದಾಹರಣೆಗಳು ನಮ್ಮ ತಾಲೂಕಿನಲ್ಲೂ ಕೂಡ ಇದೆ. ಅದನ್ನೆಲ್ಲ ತನಿಖೆಯ ಮಾಡಿ ಅದರಿಂದ ಬಂದಂತ ವರದಿ ಮೇಲೆ ಕೇಂದ್ರ ಸರ್ಕಾರ ಈ ಒಂದು ಹೊಸ ಯೋಜನೆಯನ್ನ ಅಂದ್ರೆ ಇದ್ದಂತ ಯೋಜನೆಯನ್ನ ವಿಸ್ತೃತವಾಗಿ ಯಾವುದೇ ಅವ್ಯವಹಾರ ನಡೆದ ಹಾಗೆ ಮತ್ತೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕೂಲಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಇದನ್ನ ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ನಾವು ಪ್ರಚಾರವನ್ನ ಮಾಡ್ತಾ ಇದ್ದೀವಿ. ಏನು ಒಂದು ವಿರೋಧವಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದನ್ನ ಕೂಡಲೇ ನಿಲ್ಲಿಸಬೇಕು. ಮತ್ತೆ ಕೇಂದ್ರದಿಂದ ಏನಿದು ಮೊದಲು ಇದ್ದಂತ ಅನುದಾನ ಇವತ್ತು 40,000 ಕೋಟಿಗಿಂತ ಹೆಚ್ಚು ಅನುದಾನವನ್ನ ನಾವು ಕೇಂದ್ರ ಸರ್ಕಾರದಿಂದ ತಗೋಬಹುದು ಈ ಯೋಜನೆಯಲ್ಲಿ. ಮತ್ತೆ ಯೋಜನೆಗಳಿಗೆ ಮತ್ತು ಸೀಮಿತವಾಗಿತ್ತು. ಇವತ್ತು ಯಾವುದೇ ಸೀಮಿತ ಪರಿಮಿತಿ ಇಲ್ಲದೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂತ ಕಾಮಗಾರಿಗಳನ್ನ ನಡೆಸಲಿಕ್ಕೆ ಈ ಒಂದು ಯೋಜನೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನಾದರೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಕೇಂದ್ರ ತಂದಿರುವಂತಹ ಯೋಜನೆಯನ್ನು ಒಪ್ಪಿಕೊಂಡು ಇದರ ಬಗ್ಗೆ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯದಲ್ಲಿ ಅವಕಾಶ ಮಾಡಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ರಾಜ್ಯದ ಅಭಿವೃದ್ಧಿಗೆ 4 ಪೈಸೆ ಕೊಡೋಕೆ ಅಂತ ಸಾರ್ಥಕತೆ ಈ ರಾಜ್ಯ ಸರ್ಕಾರವಿಲ್ಲ. ಆ ತಪ್ಪನ್ನ ಮರೆಮಾಚುವ ಸಲುವಾಗಿ ಅದು ಒಂದು ನೆಪ ಆಗಿದ್ರು. 40% ಏನು ಕೊಡಕ್ಕಾಗದೇ ಇದೆ ಮೇಲಾಗದವರು ಇದ್ದಾರಲ್ಲ ಅದಕ್ಕೂ ಸಹ ಅದನ್ನ ವಿರೋಧಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇವರು ನಿನ್ನೆ ಮೊನ್ನೆಯಿಂದ ಹಗಲು ರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ತಮಗೆಲ್ಲ ಮಾಧ್ಯಮಗಳಲ್ಲಿ ಗೊತ್ತಿದೆ. ಇವರು ಧರಣಿಯನ್ನ ಮಾಡ್ಬೇಕಂತ ಬೇರೆ ಬೇರೆ ವಿಷಯಗಳು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಎಮ್ಎಲ್ಎಗಳು ಅವರು ಸರ್ಕಾರದ ವಿರುದ್ಧನೇ ಧರಣಿ ಮಾಡುವಂತ ಸನ್ನಿವೇಶ ಬಂದಿದೆ. ಯಾಕಂದ್ರೆ ರಾಮರಾಜ್ಯದ ಕನಸು ಏನು, ಮಾನಮುಕ್ತ ರಾಷ್ಟ್ರವಾಗಬೇಕು, ಮದ್ಯ ಮುಕ್ತ ರಾಷ್ಟ್ರವಾಗಬೇಕು, ಮಾದಕ ವಸ್ತುಗಳ ಮುಕ್ತ ರಾಷ್ಟ್ರವಾಗಬೇಕು, ರಾಜ್ಯವಾಗಬೇಕು. ಆದ್ರೆ ಇಡೀ ರಾಷ್ಟ್ರದಲ್ಲಿ ಒಂದು ಕಾನೂನು ಹೋದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ಆಗಿರುತ್ತೆ. ಮಾದಕ ವ್ಯಸನಿಗಳಿಗೆ ಸರಾಗವಾಗಿ ಮಾದಕ ವಸ್ತುಗಳು ಸಿಗುವಂತ ಸನ್ನಿವೇಶ ಬಂದ್ಬಿಟ್ಟಿದೆ, ಸಿಕ್ಕಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಬಾರ್ಗಳನ್ನ ತೆರೀಬೇಕು ಅಂತ ಒಂದು ನಮ್ಮ ಸಮಾಜವಾದಿ ಮುಖವಾಡ ಹೊತ್ಕೊಂಡಿರುವಂತ ಮಜವಾದಿ ಸಿದ್ದರಾಮಯ್ಯನವರ ಕನಸಿದೆ. ಅದರಿಂದ
ರಾಮರಾಜ್ಯದ ಪರಿಕಲ್ಪನೆ ನಿಜವಾಗ್ಲೂ ಜಾರಿಗೊಳಿಸ್ತಾ ಇರೋದು ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರ. ಕಾಂಗ್ರೆಸ್ ಸರ್ಕಾರ ದೇಶ ವಿರೋಧಿ ಚಿಂತನೆಗಳಿಗೆ ಸಹಕಾರ ಕೊಡ್ತಾ ಇದೆ. ಅಕ್ರಮ ದೇಶೀಯರನ್ನ ಒತ್ತು ಹೊರಗಡೆ ಯಾಕೆ ಅಂತ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಹೇಳಿದ್ರು ಸಹ ಅದ್ರ ಬಗ್ಗೆ ಚಕಾರವನ್ನು ಎತ್ತಿದೆ. ಬೇರೆ ರಾಜ್ಯದ ಪೊಲೀಸ್ನವರು, ನಾರ್ಕೋಟಿಕ್ ಡ್ರಗ್ ಕಂಟ್ರೋಲ್ನವರು ಬಂದು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಾದಕ ವಸ್ತುಗಳು ತಯಾರಾಗ್ತಾ ಇದೆ, ಮಾದಕ ವಸ್ತುಗಳ ಸಾಗಣೆ ಹೆಂಗೆ ನಡೀತಾ ಇದೆ ಅಂತ ಹೊರ ರಾಜ್ಯದ ಪೊಲೀಸ್ನವರು ಬಂದು ನಮಗೆ ತನಿಖೆ ಮಾಡಿ ಆ ತನಿಖೆಯನ್ನು ಜಗಜ್ಜಾಹಿರಗೊಳಿಸಿ ಅವರನ್ನು ಅರೆಸ್ಟ್ ಮಾಡ್ತಾರೆ. ಅಂದ್ರೆ ನಮ್ಮ ರಾಜ್ಯದ ಕಾನೂನು ವ್ಯವಸ್ಥೆ ಎಲ್ಲಿ ಬಂದಿದೆ, ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ನಕಲಿ ಗಾಂಧಿವಾದಿಗಳು ಇಲ್ಲಿವರೆಗೆ ದೇಶವನ್ನ ಯಾವ ರೀತಿ ಲೂಟಿ ಮಾಡಿದ್ದಾರೆ ಎಲ್ಲವೂ ನಿಮ್ಮ ಪರಾಮರ್ಶೆಗೆ ಬಿಟ್ಟದ್ದು. ಅದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯ ಕುಂದುಕೊರತೆ ಬರದಿದ್ದಕ್ಕೆ VBG ರಾಮ್ಜಿ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು. ಅದು ಕಟ್ಟಕಡೆಯ ವ್ಯಕ್ತಿಯ ಜೀವನದ ಮೌಲ್ಯವನ್ನು ಬದಲಾಯಿಸಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ಮಾನ್ಯ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಸರ್ಕಾರ ಹೊಸ ಪ್ರಯೋಗಗಳ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. 2044 ಏನು ನಾವು ಶತಮಾನದ ಸಂಭ್ರಮವನ್ನು ಆಚರಣೆ ಮಾಡಬೇಕಂತ ಇದ್ದೀವಿ, ಸ್ವತಂತ್ರ ಸಂಭ್ರಮವನ್ನ ಅವಕ್ಕೆ ಅಭಿವೃದ್ಧಿ ರಾಷ್ಟ್ರವಾಗಬೇಕು. ಇಡೀ ವಿಶ್ವಕ್ಕೆ ಭಾರತದ ಬಗ್ಗೆ ಒಂದು ಅಪಾರವಾದ ಗೌರವವನ್ನ ಬೆಳೆಸಿಕೊಂಡಿದೆ. ಆ ಗೌರವಕ್ಕೆ ಧಕ್ಕೆ ಆಗದಂಗೆ, ಚ್ಯುತಿ ಆದಂಗೆ ನಾವು ಸಹ ಆರ್ಥಿಕವಾಗಿ 1ನೇ ಅಥವಾ 2ನೇ ಹಂತಕ್ಕೆ ಬಂದು ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂತ ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕು. ಆ ಮಾಡೋದಕ್ಕೆ ಮೂಲ ಪ್ರೇರಣೆಯಾಗಿ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಕಂಡಂತ ಕನಸು ಏನು, ಗುಡಿ ಕೈಗಾರಿಕೆಗಳು, ಹಾಸ್ಪಿಟಲ್, ಶಾಲೆಗಳು, ಗ್ರಂಥಾಲಯಗಳು, ಸರ್ಕಾರಿ ಕಟ್ಟಡಗಳು ಈ VBG ರಾಮ್ಜಿ ಅಡಿ ನಿರ್ಮಾಣ ಆಗಬೇಕು. ಅವಾಗಾದಾಗ ನಿರುದ್ಯೋಗದ ಸಮಸ್ಯೆಗಳು ಬಗೆಹರಿಸಿದಂಗಾಗುತ್ತೆ. ಜೊತೆಗೆ ಜೀವನೋಪಾಯಕ್ಕೆ ಏನೇನು ಕಾರ್ಯಕ್ರಮಗಳಿದೆ ಎಲ್ಲವನ್ನೂ ನಾವು ಮಾಡಿದಾಗ ಒಂದು ಶಾಶ್ವತವಾದ ನಿರುದ್ಯೋಗ ಸಮಸ್ಯೆ ಬಗೆಹರುತ್ತೆ. ಈ ಕೆಲಸ ಕಾರ್ಯಗಳಿಂದ ಹೊಸದಾಗಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ ಅನ್ನೋ ಭಾವನೆಯಿಂದ ಈ ಯೋಜನೆಯನ್ನು ಏನು ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಯೋಜನೆಯನ್ನ ಜಾರಿ ಮಾಡಿದೆ. ಅದರಲ್ಲಿ ಯಾವುದೇ ಲೋಪದೋಷಗಳಿಲ್ಲ. ಅದು ಜನಪರವಾದ ಕಾರ್ಯಕ್ರಮವಾಗಿದೆ ಅಂತ ಈ ಸನ್ನಿವೇಶದಲ್ಲಿ ಮಾಧ್ಯಮಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಿಂದ ತಾವು ಸಹ ಅದನ್ನ ಪೂರಕವಾಗಿ ಜನರ ಮನಸ್ಸಿನಲ್ಲಿ ಇದನ್ನ ಸಕಾರಾತ್ಮಕವಾಗಿ ಬಿಂಬಿಸುವಂತ ಒಂದು ಪ್ರಯತ್ನವನ್ನು ಹಾಗೂ ಜಿಲ್ಲೆಯ ಅಧ್ಯಕ್ಷರಾದ ಸುಬ್ಬಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ಕಾರ್ಯಕ್ರಮವನ್ನು ನಮ್ಮ ವಿಭಾಗದ ಅಧ್ಯಕ್ಷರಾದ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಅವರು, ಪ್ರಧಾನ ಕಾರ್ಯದರ್ಶಿಯಾದ ರಾಮಚಂದ್ರ ಅವರು, ಹಿರಿಯರಾದಂತಹ ಜಿಲ್ಲಾ ಸಂಚಾಲಕರು VBG ರಾಮ್ಜಿಯ ವೆಂಕಟಸ್ವಾಮಿ ಅವರು ಮತ್ತು ನಮ್ಮ ಸಂಘದ ದಯಾನಂದ ಪಾಟೀಲ್ ಅವರು ಮತ್ತು ಕಿರಣ್ ಅವರಿದ್ದಾರೆ, ಮಾದೇಶ್ವರ ಅವರಿದ್ದಾರೆ, ತೋಟೇಶ್ವರ ಇದ್ದಾರೆ, ರಾಜಶೇಖರ್ ಇದ್ದಾರೆ. ಇದೆಲ್ಲ VBG ರಾಮ್ಜಿ ಬಗ್ಗೆ ಏನು ರಾಜ್ಯ ಸರ್ಕಾರ ಅಪಪ್ರಚಾರವನ್ನ ಮಾಡ್ತಾ ಇದೆ, ವಿರೋಧವನ್ನ ಮಾಡ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡೋಣ ಅನ್ನೋದು ಮೂಲ ಉದ್ದೇಶವನ್ನು ಇಟ್ಕೊಂಡು ನಮ್ಮನೆ ಈ ಮಾಧ್ಯಮಗೋಷ್ಠಿಗೆ ಆಹ್ವಾನ ಮಾಡಲಾಗಿದೆ. ಪ್ರಾರಂಭದಲ್ಲಿ ನಾನು ಹೇಳಿದಂಗೆ VBG ರಾಮ್ಜಿ ಕಾರ್ಯಕ್ರಮ ಮರು ನಾಮಕರಣಗೊಂಡಿದೆ ಅಷ್ಟೇ. ಅದೇನು ಹೊಸ ಯೋಜನೆ ಅಲ್ಲ ಅಥವಾ ಹೊಸ ಕಾಯ್ದೆಯೂ ಅಲ್ಲ. ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಸ್ವತಂತ್ರ ಪೂರ್ವದಲ್ಲೂ ಸಹ ಈ ಕಾರ್ಯಕ್ರಮವನ್ನು ರಾಜ ಮಹಾರಾಜರು ಅನುಷ್ಠಾನ ಮಾಡ್ತಾ ಬರ್ತಾ ಇದ್ರು. ಸ್ವತಂತ್ರ ನಂತರದಲ್ಲಿ ಕಾಲಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಆ ಸರ್ಕಾರಗಳು ಬರ ಬಂದಾಗ ಅಥವಾ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆದಾಗ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗ ಕೊಡಬೇಕು. ಆದರೆ ನೇರವಾಗಿ ಧನ ಸಹಾಯವನ್ನು ಮಾಡಿದಾಗ ಅದು ಒಂದು ಸದೃಢ ಸಮಾಜವನ್ನಾಗಲಿ ಅಥವಾ ಸಂಪನ್ಮೂಲದ ಕೊರತೆಯಿಂದ ಒಂದು ಅಸಮರ್ಪಕ ವಿತರಣೆ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಒಂದು ಹುದ್ದೆಯನ್ನು ಕೊಟ್ಟಾಗ ಒಂದು ಸಂಪತ್ತನ್ನ ಸೃಷ್ಟಿ ಮಾಡಬೇಕು, ಒಂದು ಅವಕಾಶವನ್ನ ನಿರುದ್ಯೋಗಿಗಳಿಗೆ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಉದ್ಯೋಗ ಖಾತ್ರಿ ಯೋಜನೆಗಳನ್ನ ಆ
ಸನ್ನಿವೇಶ ಸಂದರ್ಭ ಸಲುವಾಗಿ ಮಾಡ್ಕೊಂಡು ಬಂದೆ. ತಮಗೆಲ್ಲ ಗೊತ್ತಿರೋಂಗೆ ರೋಜ್ಗಾರ್ ಯೋಜನೆ ಅಂತ ಒಂದು ಸಾರಿ ಮಾಡಿದ್ರು, ಉದ್ಯೋಗ ಖಾತ್ರಿ ಯೋಜನೆ ಅಂತ, ಅಕ್ಕಿಗಾಗಿ ಕಾಡುವಂತ, ಕೂಲಿಗಾಗಿ ಕಾಡುವಂತ 2004ರಲ್ಲಿ ಮರುನಾಮಕರಣಗೊಂಡು ಮನ್ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಸ್ಕೀಮ್ ಅಂತ ಕಾರ್ಯಕ್ರಮವನ್ನು ಮಾಡಿದ್ರು. ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ. ಅದರ ಮುಂದುವರೆದ ಭಾಗವಾಗಿ ವಿಬಿಜಿ ರಾಮ್ಜಿಯನ್ನ 2025ರ ಚಳಿಗಾಲದ ಅಧಿವೇಶನದಲ್ಲಿ ಸುದೀರ್ಘವಾಗಿ 3 ದಿನಗಳ ಚರ್ಚೆಯ ನಂತರ ಅದನ್ನು ಹೊಸ ಕಾಯ್ದೆ ರೂಪದಲ್ಲಿ ರಾಷ್ಟ್ರಕ್ಕೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸಮರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಆ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎರಡೂ ಸಹ ಪರ ವಿರೋಧ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡಿ ಲೋಪದೋಷಗಳನ್ನ ತೆಗೆದುಹಾಕಿ ಹಳೆಯ ಕಾಯ್ದೆಗೆ ಹೊಸತನವನ್ನು ಕೊಟ್ಟು ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಲೋಕಸಭೆಯ 543 ಸದಸ್ಯರು, ರಾಜ್ಯಸಭೆಯ 572 ಸದಸ್ಯರು ಸಹ ಭಾಗವಹಿಸಿ ಅವರ ಅಸಮಾಧಾನ ಆಗಿರುವಂತಹ ಸದಸ್ಯರು ಅವರ ಅಸಮಾಧಾನ ವ್ಯಕ್ತಪಡಿಸಿ ಅದು ಮೂಲ ಬದಲಾವಣೆಯನ್ನು, ಸಣ್ಣ ಪುಟ್ಟ ಬದಲಾವಣೆಯನ್ನು ತಂದು 2 ಸದನಗಳಲ್ಲಿ ಅಂಗೀಕಾರಗೊಂಡು ರಾಷ್ಟ್ರಪತಿಯವರ ಮುದ್ರೆಯ ನಂತರ ಅದು ಹೊಸ ಕಾಯ್ದೆಯಾಗಿ ಜಾರಿಯಾಗಿದೆ. ಇಡೀ ರಾಷ್ಟ್ರವ್ಯಾಪಿ ಅನುಷ್ಠಾನಗೊಂಡಿದೆ. ಅನುಷ್ಠಾನ ಮಾಡುವಂತ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳಲ್ಲ, ವಿರೋಧ ಪಕ್ಷದಲ್ಲಿರುವಂತ ತಮಿಳುನಾಡು ಇದೆ, ಕೇರಳ ಇದೆ, ತೆಲಂಗಾಣ ಇದೆ, ಹಿಮಾಚಲ ಪ್ರದೇಶ ಇದೆ, ಪಂಜಾಬ್ ಇದೆ, ಜಮ್ಮು ಕಾಶ್ಮೀರ ಇದೆ, ಇನ್ನು ಸಿಕ್ಕಿಂ ಇದೆ. ಒಂದು 6ರಿಂದ 7 ರಾಜ್ಯ ಸರ್ಕಾರಗಳು ಭಾಜಪ ವಿರೋಧ ಪಕ್ಷದ ಚಿತ್ರಛಾಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, UPI ಚಿತ್ರಛಾಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ಲೂ ಸಹ ತಮಿಳುನಾಡಾಗ್ಲಿ, ಕೇರಳದಾಗ್ಲಿ, ಪಂಜಾಬ್ ಆಗ್ಲಿ ಎಲ್ಲೂ ಸಹ ಇದನ್ನ ಇಷ್ಟರ ಮಟ್ಟಿಗೆ ವಿರೋಧ ಮಾಡ್ತಾ ಇಲ್ಲ. ಕಾರಣ ವಿಕಸಿತ ಭಾರತದ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಏನಿದೆ ಅದು ಮಹಾತ್ಮ ಗಾಂಧಿಯವರು ಕಂಡಂತಹ ರಾಮರಾಜ್ಯದ ಕನಸಿಗೆ ಪೂರಕವಾಗಿ ಒಂದು ಆಶಾದಾಯಕವಾದ ಕಾರ್ಯಕ್ರಮ ಆಗಿದೆ. ರಾಮರಾಜ್ಯ ಅಂದ್ರೆ ಕಾಂಗ್ರೆಸ್ನವರ ಭಾವನೆಯಲ್ಲಿ ಜಪಮಾಲೆಯನ್ನು ಇಟ್ಕೊಂಡು ಕಾವೇರಿನ ದರ್ಶನ ಓಡಾಡೋದು ಅನ್ನೋ ಒಂದು ಕಪಲೋಪಿತ ಸಂದಿಗ್ಧದಲ್ಲಿ ಕಾಂಗ್ರೆಸ್ ಇದ್ದಾರೆ. ಆದ್ರೆ ರಾಮರಾಜ್ಯದ ಪರಿಕಲ್ಪನೆ, ಸಂವಿಧಾನ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಲಿಖಿತ ಸಂವಿಧಾನದಲ್ಲಿ ಏನು ಮೂಲಭೂತ ಸೌಕರ್ಯಗಳು, ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೂ ಏನು ಸೌಲಭ್ಯಗಳನ್ನು ಕೊಡಬೇಕು, ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಸಂವಿಧಾನದ ಮೂಲ ಪರಿಕಲ್ಪನೆ ಅಂತೂ ತಪ್ಪಾಗಲ್ಲ. ರಾಮರಾಜ್ಯದ ಕನಸು ಸಹ ಅಷ್ಟೇ. ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳಿರಬೇಕು, ಜನಸಂಖ್ಯೆ ಅನುಗುಣವಾಗಿ ಒಳ್ಳೊಳ್ಳೆ ಶಾಲೆಗಳಿರಬೇಕು, ಆಸ್ಪತ್ರೆಗಳಿರಬೇಕು, ಸರ್ಕಾರಿ ಕಟ್ಟಡಗಳಿರಬೇಕು, ಉತ್ತಮವಾದ ಬದುಕಲು ಅನುವಾಗುವಂತಹ ವಾತಾವರಣ ಇರಬೇಕು, ಒಳ್ಳೆ ಶುದ್ಧ ಗಾಳಿ ಇರಬೇಕು, ಶುದ್ಧ ಕುಡಿಯುವ ನೀರು ಇರಬೇಕು. ಅವರು ಸಹ ನಗರ ಪ್ರದೇಶದಲ್ಲಿ ಏನೇನು ಸೌಲಭ್ಯಗಳನ್ನ ಪಡ್ಕೊಂಡು ನಗರ ಪ್ರದೇಶದ ಜನ ವಾಸ ಆಗ್ತಾ ಇದ್ರು ಅಷ್ಟೇ ಸೌಲಭ್ಯಗಳನ್ನ ಗ್ರಾಮೀಣ ಪ್ರದೇಶದ ಜನಗಳಿಗೂ ಕೊಟ್ಟಾಗ ಮಾತ್ರ ಅದು ಸ್ವರಾಜ್ಯ ಪರಿಕಲ್ಪನೆಯ ರಾಮರಾಜ್ಯದ ಅಡಿಯಲ್ಲಿ ಕೆಲಸ ಮಾಡೋ ಸಾಧ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಹ ಅದೇ ಹೇಳುವುದು, ಪರಿಪೂರ್ಣವಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗಬೇಕು, ಸಂಪನ್ಮೂಲಗಳು ಸಮಾನವಾಗಿ ಕಟ್ಟಕಡೆಯ ವ್ಯಕ್ತಿಗೂ ಹೆಚ್ಚಿಗೆ ಆಗಬೇಕು, ಮೂಲ ಗುರಿಯನ್ನ ಇಟ್ಕೊಂಡು ಅಂಬೇಡ್ಕರ್ ಅವರ ಸಂವಿಧಾನ ಸಹ ರಚನೆ ಆಗಿದೆ. ಆದ್ರೆ ಇಲ್ಲಿ ಏನಂತ ಇದೆ, ನಮ್ಮ ಕರ್ನಾಟಕ ಸರ್ಕಾರ ಅವರ ಲೋಪದೋಷಗಳನ್ನ, ಅವರ ದುರಾಡಳಿತವನ್ನ, ಅವರ ಕಾರ್ಯಕರ್ತರು ಏನು ರಾಮರಾಜ್ಯದ ಪರಿಕಲ್ಪನೆ ಏನ್ ಹೇಳುತ್ತೆ, ಮಹಿಳೆಯರು ಅರ್ಧರಾತ್ರಿ ಸ್ವತಂತ್ರವಾಗಿ ಯಾರ ಸಹಕಾರವಿಲ್ಲದೆ ನಿರ್ಭೀತಿಯಿಂದ ಓಡಾಡಿದಾಗ ಮಾತ್ರ ಅದು ನಿಜವಾದ ರಾಮರಾಜ್ಯ ಕಲ್ಪನೆ ಅಂತ ಸಂವಿಧಾನ ಹೇಳುತ್ತೆ, ಜೊತೆಗೆ ಮಹಾತ್ಮರು ಹೇಳ್ತಾರೆ. ಆದ್ರೆ ಇವತ್ತಿನ ರಾಜ್ಯ ಸರ್ಕಾರದ ಆಡಳಿತದ ಪರಿ ಏನಿದೆ ಅಂದ್ರೆ ಸರ್ಕಾರದ ಅಧಿಕಾರಿಯ ಮೇಲೆ, ಆ
ಆ ಪಕ್ಷದ ಕಾರ್ಯಕರ್ತರು ದಬ್ಬಾಳಿಕೆಯನ್ನು ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಗಳನ್ನು ಹಾಕಿದ್ರು ಸಹ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಸರ್ಕಾರ ವಿಫಲವಾಗಿದೆ. ಶಿಕಾವರಾಗಿರ್ಬೋದು, ನಿನ್ನೆ ನಡೆದಂತ ಚಿಂತಾಮಣಿಯಲ್ಲಿ ನಡೆದಂತ ಘಟನೆಗಳಾಗಿರ್ಬೋದು, ಬೇರೆ ಬೇರೆ ಇದೇ ನಮ್ಮ ಸಿದ್ದರಾಮಯ್ಯ ಕ್ಷೇತ್ರದ ವರ್ಣ ಮಂಡಲ ಪಂಚಾಯಿತಿಯಲ್ಲಿ ಪಿಡಿಒ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಬಳಕೆ ಮಾಡಿ ಸುಮಾರು ಕಾರ್ಯಕ್ರಮಗಳಿದ್ದು ರಾಜ್ಯವ್ಯಾಪ್ತಿಯಲ್ಲಿ ಅವರ ಹುಡುಕುಗಳನ್ನ, ಅವರ ದಬ್ಬಾಳಿಕೆ ತಂತ್ರವನ್ನ ಜನರ ಮನಸ್ಸಿನಿಂದ ದೂರ ಮಾಡಲು ಅವರ ಅಭಿವೃದ್ಧಿ ಪರ ಚಿಂತನೆಗಳು ಏನೂ ಇಲ್ಲದ ಕಾರಣದಿಂದ ಅವರು ಮನ್ನರೇಗನ ಕಾರಣಾಂತರದಿಂದ ವಿರೋಧಿಸ್ತಾ ಇದ್ದಾರೆ ಅಷ್ಟೇ. ಯಾಕಂದ್ರೆ ಅವರ ಸರ್ಕಾರದ ಏಳಿಗೆಯನ್ನು ಸಾರ್ವಜನಿಕವಾಗಿ ತಂದು ನಾವು ಇಂಥ ಒಳ್ಳೆಯ ಕೆಲಸ ಮಾಡ್ತೀವಿ, ನಾವು ಸಹಕಾರ ಕೊಡಿ ಅನ್ನೋ ಒಂದು ಹೇಳೋದಕ್ಕೆ ಮುಖ ಇಲ್ಲ. ಅದರಿಂದ ಅವರು ತಮ್ಮ ತಪ್ಪುಗಳನ್ನು ಮುಚ್ಚಿಟ್ಕೊಳ್ಳೋ ಸಲುವಾಗಿ ಈ ಕಾರ್ಯಕ್ರಮವನ್ನು ವಿರೋಧಿಸ್ತಾ ಇದ್ದಾರೆ ಅಷ್ಟೇ. ಈ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಸುಮಾರು ಹೊಸತನವನ್ನು ತಂದಿದ್ದಾರೆ. ಹಿಂದೆ ಮನ್ರೇಗಾದಲ್ಲಿ 100 ದಿನಗಳಿಗೆ ಮಾತ್ರ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂತ ಕಾರ್ಯಕ್ರಮಗಳಿತ್ತು. ಅದನ್ನ 125 ದಿನಗಳಿಗೆ ಏರಿಸಿದ್ದಾರೆ. ಜೊತೆಗೆ 15 ದಿನಗಳ ಒಳಗಾಗಿ ಯಾರಾದರೂ ನಮಗೆ ಉದ್ಯೋಗ ಬೇಕು ಅಂತ ಗ್ರಾಮ ಪಂಚಾಯತಿಯಲ್ಲಿ ನೋಂದಾಯಿಸಿದ್ರೆ 15 ದಿನಗಳ ಒಳಗಾಗಿ ಅವರು ಕೆಲಸವನ್ನ ಕೊಡದೇ ಇದ್ರೆ ಆ ತಿಂಗಳಿಗೆ ಎಷ್ಟು ಕೆಲಸವನ್ನ ಅವರಿಗೆ ನಿಗದಿ ಮಾಡಿದೆ ಸರ್ಕಾರ, ಅಷ್ಟು ಕೆಲಸದ ಕೂಲಿಯನ್ನ ನೇರವಾಗಿ ರಾಜ್ಯ ಸರ್ಕಾರವೇ ಅವರ ಖಾತೆಗೆ ಜಮಾ ಮಾಡಬೇಕು. ಅಂದ್ರೆ ಏನಾದ್ರೂ ಸರ್ಕಾರ ಮೈ ಮರೆತು ಜವಾಬ್ದಾರಿಯುತವಾಗಿ ವರ್ಸ್ಕೊಳ್ತಾ ಇದ್ರೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಆ ತಪ್ಪನ್ನು ವಹಿಸ್ಕೋಬೇಕಾಗುತ್ತೆ. ಅದಕ್ಕೂ ಅವರು ನಮ್ಮ ರಾಜ್ಯ ಸರ್ಕಾರದವರು ವಿರೋಧ ಮಾಡ್ತಾ ಇದ್ದಾರೆ. ಜೊತೆಗೆ ವೈಜ್ಞಾನಿಕವಾಗಿ ಇವತ್ತಿನ ಏನು ಕೃತಕ ಬುದ್ಧಿವಾದ್ಯತೆ ಅಂತ ನಾವು ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದನ್ನ ಬಳಕೆ ಮಾಡಿಕೊಂಡು ಕಾಮಗಾರಿಗಳನ್ನ ವೈಜ್ಞಾನಿಕವಾಗಿ ಆಧುನಿಕತೆಯಿಂದ ಕೂಡಿರಬೇಕು. ಆ ಕಾಮಗಾರಿಗಳು ಸಂಪತ್ತನ್ನ ಸೃಷ್ಟಿ ಮಾಡುವಂತ ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ಮೂಲ ಗುರಿಯನ್ನು ಇಟ್ಕೊಂಡು ಆ ಕಾಮಗಾರಿಗಳನ್ನು ಚಾಲನೆ ಮಾಡ್ತಾರೆ. ಹಿಂದೆ ನರೇಗಾದಲ್ಲಾಗಿರ್ಬೋದು ಅಥವಾ ಇತರೆ ಕಾರ್ಯಕ್ರಮಗಳಲ್ಲಿ ಏನಾಗಿತ್ತು ಅಂದ್ರೆ ಕಾಮಗಾರಿಗಳು ಬೆಳಿಗ್ಗೆ ಆಗ್ತಾ ಇತ್ತು. ಯಾರು ಮಾಡ್ತಾ ಇದ್ರು? ಗುತ್ತಿಗೆದಾರರು, ಅಧಿಕಾರಿ ವರ್ಗ, ಮಧ್ಯವರ್ತಿಗಳ ಪಾಲಾಗ್ತಾ ಇದ್ರು. ಕಾಮಗಾರಿಗಳ ಸಂಪೂರ್ಣ ಪ್ರತಿಫಲ ಸಿಗ್ತಾ ಇತ್ತು ಮಧ್ಯವರ್ತಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ. ಮತ್ತು ಆಡಳಿತದಲ್ಲಿ ನರೇಗಾ ಹೆಸರಿಕೊಂಡು ಏನು ಹೊರ ಗುತ್ತಿಗೆ ಆಧಾರಿತವಾಗಿ ನೌಕರರನ್ನ ತಗೊಂಡು ಕೆಲಸ ಮಾಡಿಸ್ತಾ ಇದ್ರು, ಅವರಿಗೆ ಅದು ಅನುಕೂಲ ಆಗ್ತಾ ಇತ್ತು. ನಿಜವಾದ ಫಲಾನುಭವಿಗಳು ಗ್ರಾಮೀಣ ಪ್ರದೇಶದಲ್ಲಿಂತ ನಿರುದ್ಯೋಗಿಗಳಾಗ್ತಾ ಇದ್ರು. ಅವೆಲ್ಲವನ್ನು ತೊಡೆದಾಕ್ಬೇಕು. ತೆರಿಗೆದಾರರ ಹಣ ಅಂದ್ರೆ ನೀವು ಕಟ್ಟಿರುವಂತ ಪ್ರಾಮಾಣಿಕರ ಹಣ ಪ್ರಾಮಾಣಿಕ ಕೆಲಸಕ್ಕೆ ಸಂದಾಯ ಆಗಬೇಕು ಅನ್ನೋದು ಮೂಲ ದೃಷ್ಟಿಯನ್ನು ಇಟ್ಟುಕೊಂಡು ಆಧುನಿಕತೆಯ ಸ್ಪರ್ಶವನ್ನು ನೀಡಿ ಯಾವುದೇ ಕಾರಣಕ್ಕೂ ಎಲ್ಲ ಹಂತದಲ್ಲೂ ಸಹ ಪರಿಪೂರ್ಣವಾಗಿ ಕಾಮಗಾರಿಗಳು ನಡೀಬೇಕು, ಯಾವುದೇ ರೀತಿಯ ಲೋಪದೋಷಗಳಾಗಬಾರದು ಅನ್ನೋ ಒಂದು ಗುರಿಯನ್ನು ಇಟ್ಟು ಆಧುನಿಕತೆಯ ಸಾರವನ್ನ ಈ ಕಾರ್ಯಕ್ರಮದಲ್ಲಿ ಜೋಡಿಸಿ ಹೊಸ ತಂತ್ರಜ್ಞಾನ ಅಂದ್ರೆ GPS ಲೊಕೇಶನ್ ಸ್ಕ್ಯಾನ್ ಆಗ್ಬೋದು, ಎಲ್ಲೆಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ ಅನ್ನೋದ್ರ ಬಗ್ಗೆ, ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಏನು ಅಲ್ಲಿ ಕಾಮಗಾರಿ ನಡೆಯೋ ಸ್ಥಳದಲ್ಲಿ ಉದ್ಯೋಗವನ್ನ ಮಾಡ್ತಾ ಇರ್ತಾರೆ, ಅಂದ್ರೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರದ್ದು GPS ಮ್ಯಾಪಿಂಗು, ಐಸೈಟಿಂಗು, ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳು ಒಂದೇ ಒಂದು ರೂಪಾಯಿಯನ್ನು ತೆರಿಗೆದಾರರ ಕಷ್ಟದ ಹಣವನ್ನ ಲೂಟಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ಗುತ್ತಿಗೆದಾರರಿಗೆ ಇದರಿಂದ ಏನು ಉಪಯೋಗ ಆಗಬಹುದು. ಕಾರ್ಯಕ್ರಮಗಳು ನಡೆಯಬೇಕು, ಕಾರ್ಯಕ್ರಮಗಳು ನೇರವಾಗಿ ನಿರುದ್ಯೋಗಿಗಳು ಮಾತ್ರ ಆಗಬೇಕು, ಸಂಪತ್ತನ್ನ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಮೂಲ ಗುರಿಯನ್ನು ಇಟ್ಕೊಂಡು ತಂದಿದ್ದಾರೆ. ಅದನ್ನ ಸರ್ಕಾರ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೀವೆಲ್ಲ ನೋಡ್ತಾ ಇರ್ತಾರೆ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಗುತ್ತಿಗೆದಾರರ ಅಳುವು ಏನೇನಾಗಿದೆ, ಡೆಡ್ಲೈನ್ ಮೇಲೆ ಕೊಟ್ಕೊಂಡು ಬರ್ತಾ ಇದ್ದಾರೆ. ಈ ವಾರ ನಮಗೆ ದುಡ್ಡು ಕೊಡದೇ ಇದ್ರೆ ನಾವು ರಾಷ್ಟ್ರಪತಿಗಳಿಗೆ ದೂರನ್ನ ಕೊಡ್ತೀವಿ ಅಂತ. ನಮ್ಮನ್ನ ಬರೀ 40% ಅಂತ ಹೇಳಿ ಅದನ್ನ ಸಾಬೀತುಪಡಿಸಕ್ ಆಗಿಲ್ಲ. 2 ವರ್ಷ ಆಯ್ತು ಸರ್ಕಾರ ಬಂದು, ಬೊಮ್ಮಾಯಿ ಸರ್ಕಾರದಲ್ಲಿ 40% ಸ್ಕ್ಯಾಮ್ ಅಂತ ಸಾಬೀತುಪಡಿಸಕ್. ಆದ್ರೆ ಇವತ್ತು ಗುತ್ತಿಗೆದಾರರು ನೇರವಾಗಿ 50% ಸರ್ಕಾರ ವಸೂಲಿ ಮಾಡ್ತಾ ಇದೆ, ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದ್ದ ಅಧಿಕಾರಿಗಳು ವಸೂಲಿ ಮಾಡ್ತಾ ಇದ್ದ ನೇರವಾಗಿ ಆರೋಪಗಳನ್ನು ಮಾಡ್ತಾ ಇದ್ರು ಸಹ ಜನರಿಗೆ ಸರ್ಕಾರ ಅದಕ್ಕೆ ಮನ್ನಣೆ ಕೊಡ್ತಾ ಇಲ್ಲ. ಅದೆಲ್ಲ ವರ್ಗಗಳನ್ನ ಮುಚ್ಚಾಕುವ ಸಲುವಾಗಿ ಜನರ ಭಾವನೆಗಳನ್ನ, ಜನರ ಕಾನ್ಸಂಟ್ರೇಷನ್ ಅನ್ನ ವರ್ಗಾವಣೆ ಮಾಡೋ ಸಲುವಾಗಿ
ಈ ಮನ್ನರೇಗಾ ಮರುಸ್ಥಾಪನೆಯ ನೆಪದಲ್ಲಿ ರಾಜ್ಯವ್ಯಾಪ್ತಿ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಜೊತೆಗೆ ಹೊಸ ತಂತ್ರಜ್ಞಾನದಿಂದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಿಕ್ಕುವಂತ ಬೆನಿಫಿಟ್ ಮೊದಲನೇ ಸಿಕ್ಕರವಲ್ಲ ಅನ್ನೊಂದು ಹೊಟ್ಟೆ ಉರಿಯೂ ಸಹ ರಾಜ್ಯ ಸರ್ಕಾರಕ್ಕೆ. ಇನ್ನೊಂದು 60-40 ಅನುಪಾತದಲ್ಲಿ, ಅಂದ್ರೆ 60 ಕೇಂದ್ರ ಸರ್ಕಾರ 40 ರಾಜ್ಯ ಸರ್ಕಾರ ಅದರ ವೆಚ್ಚವನ್ನ ಭಾಗಾಂಶ ಹಂಚಿಕೆ ಯಾಕೆ ಮಾಡಿದ್ದಾರೆ ಅಂದ್ರೆ, ಜವಾಬ್ದಾರಿ ಕೇಂದ್ರ ಸರ್ಕಾರದ ಇರಬೇಕು, ರಾಜ್ಯ ಸರ್ಕಾರದ ಇರಬೇಕು. ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಹಣವನ್ನು ಕೊಟ್ಟಾಗ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳು ಅದನ್ನ ದುರ್ದವೆಚ್ಚ ಮಾಡ್ತಾರೆ, ಕರ್ತವ್ಯ ಲೋಪ ಮಾಡ್ತಾರೆ, ಜವಾಬ್ದಾರಿಯುತವಾಗಿ ಅವರು ಕೆಲಸ ಮಾಡೋಕ್ಕಾಗಲ್ಲ. ನಾಳೆ ದಿವಸ ತಪ್ಪನ್ನ ಕಂಡಿದ್ರು ಸಹ ಅವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಾವು ಆಗಲ್ಲ. ಅದಕ್ಕೆ ರಾಜ್ಯ ಸರ್ಕಾರದ 40 ಭಾಗ ಇದ್ರೆ ಅವರು ಸಂಪೂರ್ಣವಾಗಿ ಅದರ ಜವಾಬ್ದಾರಿಯನ್ನು ಹೊತ್ಕೊಂಡು ನಾಳೆ ದಿವಸ ಲೋಪದೋಷಗಳು ಬಂದಾಗ ಅದು ನಮಗೂ ಸಹ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಒಂದು ಗುರಿಯನ್ನ ರಾಜ್ಯ ಸರ್ಕಾರಗಳ ಮೇಲೆ ಮಾಡಿದರೆ ಹೊರತು ಇದು ಬೇರೆ ಯಾವುದೇ ಉದ್ದೇಶ ಇಲ್ಲ.